ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಇವತ್ತಿನ ಕ್ಲಾಸಲ್ಲಿ ಆರ್ಗ್ಯಾನೋಮೆಟಾಲಿಕ್ ಕೆಮಿಸ್ಟ್ರಿ ಚಾಪ್ಟರ್ನ ಮೇಲೆ ಬಂದಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಆರ್ಗ್ಯಾನೋಮೆಟಾಲಿಕ್ ಕೆಮಿಸ್ಟ್ರಿ ಚಾಪ್ಟರಿಂದ ಫಿಕ್ಸ್ ಕ್ವಶನ್ಸ್ ಇದ್ದೇ ಇರುತ್ತೆ. ಬಿಕಾಸ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ, ನೆಟ್, ಸೆಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್, ಹೈ ವೇಟೇಜ್ ಟಾಪಿಕ್ ಅಂತಲೇ ಹೇಳ್ಬೋದು. ಇಟ್ ಕಮ್ಸ್ ಅಂಡರ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಯು ನೋ ಆಲ್. ಆ್ಯಂಡ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಆರ್ ದ ರಿಪೀಟೆಡ್ ಕ್ವಶನ್ಸ್. ಯಾವ ರೀತಿ ಫಾರ್ಮ್ಯಾಟಲ್ಲಿ ಕ್ವಶನ್ಸ್ ಬಂದಿದೆಯೋ ಅದೇ ರೀತಿ ವಿತೌಟ್ ಎನಿ ಚೇಂಜ್ ದೇ ಹ್ಯಾವ್ ಆಸ್ಕ್ಡ್. ನಾನು ಅಬ್ಸರ್ವ್ ಮಾಡಿದ್ನಲ್ಲ, ಫ್ರಮ್ ದ 2013 to 2025 there are so many questions which have appeared as it is without any change. ಸೊ ನಿಮಗೆ 35% ಆಫ್ ನಿಮ್ಮ ವರ್ಕ್ ಈಸಿ ಆಗಬೇಕು ಅಂತಂದರೆ ಯು ನೀಡ್ ಟು ರೆಫರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಲೆಟ್ಸ್ ಕಮಿಂಗ್ ಟು ದ ಫಸ್ಟ್ ಕ್ವಶನ್, ದಟ್ ಈಸ್ ದ ಸೈಕ್ಲೋಪೆಂಟಾಡೈನೈಲ್ ಗ್ರೂಪ್ ಇನ್ ಟೆಟ್ರಾಸೈಕ್ಲೋಪೆಂಟಾಡೈನೈಲ್ ಟೈಟಾನಿಯಂ ಆರ್. ಸೊ ಇಲ್ಲಿರುವಂತಹ ಸೈಕ್ಲೋಪೆಂಟಾಡೈನೈಲ್ ಗ್ರೂಪು ಯಾವ ರೀತಿ ಎಕ್ಸಿಸ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಟೈಟಾನಿಯಂ ಏನಿದೆ, ದಟ್ ಈಸ್ ಗ್ರೂಪ್ 4 ಎಲಿಮೆಂಟ್. ಅದು 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನ ಕೊಡುತ್ತೆ. ದೆನ್ ಇಟ್ ಈಸ್ ಅಟ್ಯಾಚ್ಡ್ ಟು ಹೌ ಮೆನಿ ಪೆಂಟಾಹ್ಯಾಪ್ಟೋ ರಿಂಗ್ಸ್? 4 ಪೆಂಟಾಹ್ಯಾಪ್ಟೋ ರಿಂಗ್ಸ್. ಸೊ ಈಚ್ ರಿಂಗ್ ಡೊನೇಟ್ಸ್ 6 ಎಲೆಕ್ಟ್ರಾನ್ಸ್. ಸೊ ಟೋಟಲ್ 4 ಇರೋದ್ರಿಂದ 6 4s 24 ಎಲೆಕ್ಟ್ರಾನ್ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಈ 24 ಎಲೆಕ್ಟ್ರಾನ್ ಕಾಂಪ್ಲೆಕ್ಸು ಕೂಡ ಸೆಂಟ್ರಲ್ ಮೆಟಲ್ ಅಟಾಮಿಗೆ ಅಟ್ಯಾಚ್ ಆಯಿತು ಅಂತಂದರೆ ಇಟ್ ವಿಲ್ ಕ್ರಿಯೇಟ್ ಅ ಮ್ಯಾಸಿವ್ ಸ್ಟೀರಿಕ್ ಹಿಂಡ್ರೆನ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇನ್ಸ್ಟೆಬಿಲಿಟಿ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಏನಾಗುತ್ತೆ, ದ ಹ್ಯಾಪ್ಟಿಸಿಟಿ ವಿಲ್ ಸ್ಪ್ಲಿಟ್ಸ್ ಇಂಟು 2η1 and 2η5. ಅಂದರೆ 2 ವಿಲ್ ಬಿ ಇನ್ ಮೊನೋಹ್ಯಾಪ್ಟಿಕ್ ಕಂಡೀಷನ್ಸ್ ಆ್ಯಂಡ್ ದ ಅದರ್ 2 ವಿಲ್ ಬಿ ಪೆಂಟಾಹ್ಯಾಪ್ಟಿಕ್ ಕಂಡೀಷನ್. ಸೊ ಎಕ್ಸ್ರೇ ಕ್ರಿಸ್ಟಲೋಗ್ರಫಿ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ನೋಡಿದಾಗ ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತಂದರೆ η5 C5 H5 ಟ್ವೈಸ್ ಆ್ಯಂಡ್ η1 C5 H5 ಟ್ವೈಸ್ ಟೈಟಾನಿಯಂ ಆಗಿರುತ್ತೆ. ಸೊ ದಿಸ್ ಸ್ಟ್ರಕ್ಚರ್ ವಿಲ್ ಬಿ ಮೋರ್ ಸ್ಟೇಬಲ್ ಸ್ಟ್ರಕ್ಚರ್ ಅಂತ ಹೇಳಬಹುದು. ಸೊ ಯಾಕೆ ಅದು ಸ್ಟೆಬಿಲಿಟಿಯನ್ನು ಕಂಡುಕೊಳ್ಳುತ್ತೆ, ಅದು ಹೇಗೆ ಕಂಡುಕೊಳ್ಳುತ್ತೆ ಅಂತ ನೋಡೋಣ. ಇಲ್ಲಿ ನೋಡಬಹುದು ನೀವು, ಇಲ್ಲಿ 2 ಸೈಕ್ಲೋಪೆಂಟಾಡೈನೈಲ್ ರಿಂಗ್ಸ್ ಇದೆ. ಈಚ್ ಪೆಂಟಾಹ್ಯಾಪ್ಟೋ ರಿಂಗ್ ಡೊನೇಟ್ಸ್ 5 ಎಲೆಕ್ಟ್ರಾನ್ಸ್. ಸೊ ಟೋಟಲ್ 5 into 2 10 ಎಲೆಕ್ಟ್ರಾನ್ಸ್. ಆ್ಯಂಡ್ 2 ಮೊನೋಹ್ಯಾಪ್ಟಿಕ್ ರಿಂಗ್ ಇರುವಂಥದ್ದು, ಲಿಗ್ಯಾಂಡ್ ಇರುವಂಥದ್ದು. ಸೊ ಈಚ್ ಮೊನೋಹ್ಯಾಪ್ಟಿಕ್ ಲಿಗ್ಯಾಂಡ್ ಡೊನೇಟ್ಸ್ 2 ಎಲೆಕ್ಟ್ರಾನ್ಸ್. ಸೊ 1 electron. Each monohaptic ring donates 1 electrons. Total 2 ಇರೋದ್ರಿಂದ 2 into 1 is 2. Okay. And titanium, as I already told you, 4 valence electrons ಅನ್ನ ಹೊಂದಿರುತ್ತೆ. So the total will be 16 electron. So when it attains 16 electronic configuration, it will be stable when compared to 24 electron complex. Okay. So it exists in the condition that is 2η1 and 2η5. Okay. Let's move on to the next question, that is identify the species isolabel to CH. ಸೊ ಏನಿದು ಐಸೋಲೇಬಲ್ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಆಪ್ಷನ್ಸ್ ಅನ್ನು ನೋಡೋಣ. ದಟ್ ಈಸ್ ಕೋಬಾಲ್ಟ್ 3 ಕಾರ್ಬೋನಿಲ್, ಕ್ರೋಮಿಯಂ 4 ಕಾರ್ಬೋನಿಲ್, ಮ್ಯಾಂಗನೀಸ್ 5 ಕಾರ್ಬೋನಿಲ್ ಗ್ರೂಪ್ ಅಟ್ಯಾಚ್ಡ್ ಟು ಇಟ್, ಕೋಬಾಲ್ಟ್ 4 ಕಾರ್ಬೋನಿಲ್ ಅಟ್ಯಾಚ್ಡ್ ಟು ಇಟ್. ಸೊ ಯಾವುದೇ 2 ಫ್ರಾಗ್ಮೆಂಟ್ಸನ್ನು ಐಸೋಲೇಬಲ್ ಅಂತ ಕರಿಬೇಕು ಅಂತಂದರೆ ಅದಕ್ಕೆ ಏನಿರಬೇಕು, ದೇ ಶುಡ್ ಪೊಸೆಸ್ ಅ ಸೇಮ್ ಸಿಮೆಟ್ರಿ, ಸೇಮ್ ಎನರ್ಜಿ ಆ್ಯಂಡ್ ಸೇಮ್ ಶೇಪ್. ಓಕೆ. ಸೊ ಇಲ್ಲಿ ಸರಿಯಾದ ಉತ್ತರ ಕೋಬಾಲ್ಟ್ ಕಾರ್ಬೋನಿಲ್ 3. ಸೊ ಯಾಕೆ CH and this complex is considered as isolabel ಅಂತ ನೋಡೋದಾದ್ರೆ, CH radical ಏನಿದೆಯಲ್ವಾ, it has a total 5 valence electron. Carbon has 4 valence electron. Hydrogen has 1 valence electron. So total has 5 valence electrons. So as to attain stable octet configuration means 8 electron ನ ಹೊಂದಲಿಕ್ಕೆ ಎಷ್ಟು ಎಲೆಕ್ಟ್ರಾನ್ಸ್ ನ ಅವಶ್ಯಕತೆ ಇದೆ? It requires 3 electrons to complete its octet. Okay. Next,
ಈ ಕಾಂಪ್ಲೆಕ್ಸ್ ಅನ್ನ ನೋಡೋಣ. ಸೊ ಇಫ್ ಯು ಲುಕ್ ಇನ್ ಟು ದಿಸ್ ಟ್ರಾನ್ಸಿಷನ್ ಮೆಟಲ್ ಕಾಂಪ್ಲೆಕ್ಸ್, ಕೋಬಾಲ್ಟ್. ಸೊ ಕೋಬಾಲ್ಟ್ ಏನಿದೆ, it contributes 9 electron plus 3 carbonyl. Each carbonyl donates 2 electrons. So 3 into 2, 6 electrons. 9 plus 6 is equal to 15 electrons. So as to attain 18 electron rule. ಎಷ್ಟು ಎಲೆಕ್ಟ್ರಾನ್ಸ್ ನ ಕೊರತೆ ಇದೆ? 18 minus 15 is equal to 3 electrons. So these two becomes a perfect match. CH fragment ಅಲ್ಲಿ 5 electrons ಇದೆ. It requires 3 electrons to attain octet configuration. ಅದೇ ರೀತಿ ಈ ಕಾಂಪ್ಲೆಕ್ಸ್ ಅಲ್ಲಿ 15 electrons ಇದೆ. It needs how many electrons? Again 3 electrons to attain 18 electron rule. ಸೊ ಹಾಗಾಗಿ ಇವೆರಡು ಐಸೋಲೇಬಲ್ ಅಂತ ಕರೆಸ್ಕೊಳ್ತವೆ. ನೆಕ್ಸ್ಟ್, ಮೆಟಲ್ ಕಾರ್ಬೋನಿಲ್ಸ್ನ ಮೇಲೆ ಬಂದಿರುವಂತಹ ಒಂದು ಪ್ರಶ್ನೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ವೆನ್ ಬ್ಯಾಕ್ ಡೊನೇಷನ್ ಫ್ರಮ್ ಮೆಟಲ್ ಟು ಕಾರ್ಬೋನಿಲ್ ಇನ್ ಮೆಟಲ್ ಕಾರ್ಬೋನಿಲ್ ಇನ್ಕ್ರೀಸಸ್, ದೆನ್ ಯಾವಾಗ ಮೆಟಲ್ನಿಂದ ಕಾರ್ಬೋನಿಲ್ನ ಕಡೆಗೆ ಎಲೆಕ್ಟ್ರಾನ್ ಡೆನ್ಸಿಟಿ ಡೊನೇಟ್ ಆಗುವಂಥದ್ದು ಜಾಸ್ತಿ ಆಗುತ್ತೋ ಆಗ, ವೆನ್ ಬ್ಯಾಕ್ ಡೊನೇಷನ್ ಫ್ರಮ್ ಮೆಟಲ್ ಟು ಕಾರ್ಬೋನಿಲ್ in metal carbonyl increases, then what happens between metal and carbon bond and carbon and oxygen bond ಅಂತ ಕೇಳ್ತಾ ಇದ್ದಾರೆ. So both metal carbon and carbon oxygen bonds becomes stronger. Both metal carbon and carbon oxygen bond length becomes shorter. Metal carbon bonds becomes stronger and carbon oxygen bonds become weaker. Both metal carbon and carbon oxygen bond length becomes longer. Here one becomes stronger and the other becomes weaker. ಯಾವುದು ಸ್ಟ್ರಾಂಗ್ ಆಗುತ್ತೆ? ಮೆಟಲ್ ಮತ್ತೆ ಕಾರ್ಬನ್ ನಡುವೆ ಇರುವಂತಹ ಬಾಂಡ್ ಸ್ಟ್ರಾಂಗ್ ಆಗುತ್ತೆ. ಅದೇ ರೀತಿ ಕಾರ್ಬನ್ ಮತ್ತೆ ಆಕ್ಸಿಜನ್ ನಡುವೆ ಇರುವಂತಹ ಬಾಂಡ್ ವೀಕ್ ಆಗುತ್ತೆ. ಯಾಕೆ ಅನ್ನೋದನ್ನ ನೋಡೋಣ. ನೋಡಿ, ಇಲ್ಲಿ ಮೆಟಲ್ ಮತ್ತೆ ಕಾರ್ಬೋನಿಲ್ ಬಾಂಡಿಂಗ್ ನ ನಡುವೆ ಒಂದು ಸಿನರ್ಜಿಕ್ ಎಫೆಕ್ಟ್ ಉಂಟಾಗುತ್ತೆ. ಏನಿದು ಸಿನರ್ಜಿಕ್ ಎಫೆಕ್ಟ್ ಅಂತಂದ್ರೆ ಪುಷ್ ಅಂಡ್ ಪುಲ್ ಮೆಕ್ಯಾನಿಸಮ್. ಹೇಗೆ ಅಂತಂದ್ರೆ, ಈ ಕಾರ್ಬನ್ ಅಲ್ಲಿ ಇರುವಂತಹ ಎಕ್ಸ್ಟ್ರಾ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಫಸ್ಟ್ ಏನ್ ಮಾಡುತ್ತೆ, ಈ ಮೆಟಲ್ಗೆ ಡೊನೇಟ್ ಮಾಡುತ್ತೆ. ಸೊ ಆಸ್ ಸೂನ್ ಆಸ್ ಸೈಮಲ್ಟೇನಿಯಸ್ಲಿ ಮೆಟಲ್ಲು ಎಲೆಕ್ಟ್ರಾನ್ಸ್ನ ತಗೊಂಡ ತಕ್ಷಣ ಅದರ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಡಿ ಆರ್ಬಿಟಲ್ ಅಲ್ಲಿ. ಆಗ ಅದೇನ್ ಮಾಡುತ್ತೆ, ಎಗೈನ್ ಕಾರ್ಬೋನಿಲ್ ಗ್ರೂಪಿಗೆ ಏನ್ ಮಾಡುತ್ತೆ, ಕಾರ್ಬನಿಗೆ ಡೊನೇಟ್ ಮಾಡುತ್ತೆ. ಕಾರ್ಬನಿನ ಆಂಟಿ ಬಾಂಡಿಂಗ್ ಆರ್ಬಿಟಲಿಗೆ ಡೊನೇಟ್ ಮಾಡುತ್ತೆ. ಅದನ್ನ ನಾವು ಬ್ಯಾಕ್ ಡೊನೇಷನ್ ಅಂತ ಕರಿತೀವಿ. ಸೊ ಎಂಟಿ 5 ಸ್ಟಾರ್ ಆಂಟಿ ಬಾಂಡಿಂಗ್ ಆರ್ಬಿಟಲ್ಗೆ ಮೆಟಲ್ ಇಂದ ಏನು ಎಲೆಕ್ಟ್ರಾನ್ಸು ಬ್ಯಾಕ್ ಡೊನೇಟ್ ಆಗುತ್ತೆ. ಆಗ ಮೆಟಲ್ ಮತ್ತೆ ಕಾರ್ಬನ್ನ ನಡುವೆ, ಈ ಮೆಟಲ್ ಮತ್ತೆ ಈ ಕಾರ್ಬನ್ನ ನಡುವೆ ಏನಾಗುತ್ತೆ, ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಎರಡರ ಬಾಂಡ್ ಸ್ಟ್ರೆಂತ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯಾವಾಗ ಮೆಟಲ್ ಕಾರ್ಬನ್ ಅನ್ನ ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳ್ತಾ ಇರುತ್ತೋ ಆಬ್ವಿಯಸ್ಲಿ ಏನಾಗುತ್ತೆ, ಕಾರ್ಬನ್ನ ಮತ್ತೆ ಆಕ್ಸಿಜನ್ ನಡುವೆ ಇರುವಂತಹ ಬಾಂಧವ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಯಾರು ನಮಗೆ ಒಬ್ರು ಹೊಸ ಫ್ರೆಂಡ್ ಸಿಕ್ಕಿದ್ರೆ ಹಳೆ ಫ್ರೆಂಡ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಯೂಶಲಿ. ಈ ಕಾರ್ಬನ್ ಮತ್ತೆ ಆಕ್ಸಿಜನ್ಸು ಹಳೆ ಫ್ರೆಂಡ್ಸು. ಸೊ ಯಾವಾಗ ಹೊಸ ಫ್ರೆಂಡು ನನಗೇನೋ ಕೊಡಿಸ್ತಾ ಇದ್ದಾನೆ, ಹೊಸದಾಗಿ ಕೇಳದೇ ಇದ್ರು ಕೊಡ್ತಾ ಇದ್ದಾನೆ ಅಂತಂದಾಗ ನಾವೇನ್ ಮಾಡ್ತೀವಿ, ಅವ್ರ ಕಡೆ ಅಟ್ರಾಕ್ಟ್ ಆಗ್ತೀವಿ. ಆಗ ಏನಾಗುತ್ತೆ, ಹಳೆ ಫ್ರೆಂಡಿಗೂ ನಮಗೂ ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ. ಅದೇ ಕೇಸ್ ಇಲ್ಲ ಆಗುವಂಥದ್ದು. ಮೆಟಲ್ ಮತ್ತೆ ಕಾರ್ಬನ್ನ ನಡುವೆ ಬಾಂಡು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಮೆಟಲ್ ಎಲೆಕ್ಟ್ರಾನ್ಸ್ನ ಕೊಡ್ತಾ ಹೋಗುತ್ತೆ ಕಾರ್ಬನ್ನ ಆಂಟಿ ಬಾಂಡಿಂಗ್ ಆರ್ಬಿಟಲ್ಗೆ. ಆಗ ಕಾರ್ಬನ್ ಮತ್ತೆ ಆಕ್ಸಿಜನ್ ನಡುವೆ ಇರುವಂತಹ ಬಾಂಡ್ ಸ್ಟ್ರೆಂತ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಾಂಡ್ ಸ್ಟ್ರೆಂತ್ ಇನ್ ದ ಸೆನ್ಸ್ ಬಾಂಡ್ ಆರ್ಡರ್ ಅಥವಾ ಬಾಂಡ್ ಲೆಂತ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. Next, you need to predict the number of molybdenum bonds. Both are metals, right? So metal bonds na naduve iruvanತಹ ಏನು ಬಾಂಡ್ಸ್ ನ ಸಂಖ್ಯೆ ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು. ಇನ್ ದಿಸ್ ಕಾಂಪ್ಲೆಕ್ಸ್ ಒಂದು ಪರ್ಟಿಕ್ಯುಲರ್ ಕಾಂಪ್ಲೆಕ್ಸ್ ಅನ್ನ ಕೊಟ್ಟಿದ್ದಾರೆ, ದಟ್ ಈಸ್ eta5C5H5 molybdenum CO2 2.
Okay, using 18 electron rule, we can easily calculate how many molybdenum bonds are there in this complex ಅಂತ ಕಂಡುಹಿಡಿಯಬಹುದು. ನೋಡೋಣ how to find out ಅಂತ ಹೇಳಿ. ಸೊ ಮಾಲಿಬ್ಡಿನಮ್ ನಮಗೆ ಗೊತ್ತಿದೆ. ಈಚ್ ಫ್ರಾಗ್ಮೆಂಟ್ ಅನ್ನ ತಗೊಳ್ಳೋಣ. ಈಗ ಇಲ್ಲಿ ಮಾಲಿಬ್ಡಿನಮ್ ಏನಿದೆಯಲ್ವಾ, ಸೊ ಮಾಲಿಬ್ಡಿನಮ್ it donates 6 valence electrons. Okay, so 6 valence electrons, then combined with 1 cyclopentadienyl ring, so total it donates 5 electrons. So 5 cyclopentadienyl electrons plus how many carbonyl groups? 2 carbonyl groups. Each carbonyl shares 2 electrons, so 2 into 2 4. Okay, 6 plus 5 plus 4 is 15. Okay, so 18 electron rule ಅನ್ನು ಅಟೈನ್ ಮಾಡಬೇಕು ಅಂತಂದ್ರೆ how many electrons deficient ಇದೆ? 18 minus 15, that is 3 electrons is required, right? ಸೊ ಹಾಗಾಗಿ ಮಾಲಿಬ್ಡಿನಮ್ ನಡುವೆ 3 ಬಾಂಡ್ ಆಯ್ತು ಅಂತಂದ್ರೆ ಏನಾಗುತ್ತೆ? 16, 17, 18 ಎಲೆಕ್ಟ್ರಾನ್ ರೂಲ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ದ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ 3. ನೆಕ್ಸ್ಟ್, this is also regarding the same concept, that is metal carbonyl back donation concept. ಇಲ್ಲಿ correct order of carbonyl stretching frequency in the series vanadium CO6 minus, charge minus ಮೇಲ್ಗಡೆ ಬರ್ಕೊಳ್ಳಿ, manganese CO6 plus, then chromium CO6 is. ಸೊ ಇನ್ಫ್ರಾರೆಡ್ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಕಾರ್ಬನ್ ಮತ್ತೆ ಆಕ್ಸಿಜನ್ ನಡುವಿನ ಬಾಂಡ್ ಸ್ಟ್ರೆಂತ್ ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನೆಗೆಟಿವ್ಲಿ ಚಾರ್ಜ್ಡ್ ಕಾಂಪ್ಲೆಕ್ಸ್ ಏನಿರುತ್ತೆ ಅದರ ಹತ್ರ ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಯಾವಾಗ ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ಸ್ ಮೆಟಲ್ನ ಕಡೆಗೆ ಇರುತ್ತೋ ಇಟ್ ಲೀಡ್ಸ್ ಟು ದ ಬ್ಯಾಕ್ ಡೊನೇಷನ್. ಯಾರಿಗೆ ಬ್ಯಾಕ್ ಡೊನೇಷನ್ ಮಾಡುತ್ತೆ? ಕಾರ್ಬನ್ನಿನ ಪೈ ಸ್ಟಾರ್, ದಟ್ ಈಸ್ ಆಂಟಿ ಬಾಂಡಿಂಗ್ ಆರ್ಬಿಟಲ್ಗೆ ಡೊನೇಟ್ ಮಾಡ್ತಾ ಹೋಗುತ್ತೆ. ಆಗ ಏನಾಗುತ್ತೆ? ಮೆಟಲ್ ಮತ್ತೆ ಕಾರ್ಬನ್ನ ನಡುವಿನ ಇರುವಂತಹ ಗ್ಲೂ, ಗಮ್, ಬಾಂಡ್ ಸ್ಟ್ರೆಂತ್, ಬಾಂಡ್ ಆರ್ಡರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾರ್ಬನ್ ಮತ್ತೆ ಆಕ್ಸಿಜನ್ ನಡುವೆ ಇರುವಂತಹ ಬಾಂಡ್ ಆರ್ಡರ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಇದರ ಬಾಂಡ್ ವೀಕ್ ಆಗುತ್ತೋ ಆಬ್ವಿಯಸ್ಲಿ IR ಫ್ರೀಕ್ವೆನ್ಸಿ ಆಲ್ಸೋ ಗೆಟ್ಸ್ ರೆಡ್ಯೂಸ್ಡ್. ಓಕೆ, ಸೊ ಸಿ ಹಿಯರ್, ಇದು ನೆಗೆಟಿವ್ ಕಾಂಪ್ಲೆಕ್ಸ್, ರೈಟ್? ಚಾರ್ಜ್ ಇಸ್ -1. ಸೊ ಬ್ಯಾಕ್ ಡೊನೇಷನ್ ವಿಲ್ ಬಿ ಹೈಯೆಸ್ಟ್ ವೆನ್ ಕಂಪೇರ್ಡ್ ಟು ನ್ಯೂಟ್ರಲ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪೀಸೀಸ್. ಸೊ ಯಾವಾಗ ಬ್ಯಾಕ್ ಡೊನೇಷನ್ ಆಗುತ್ತೋ ಫ್ರೀಕ್ವೆನ್ಸಿ ವಿಲ್ ಬಿ ರೆಡ್ಯೂಸ್ಡ್, ದಟ್ ಈಸ್ 1859 ಸೆಂಟಿಮೀಟರ್ ಇನ್ವರ್ಸ್. ಇನ್ನೊಂದು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ, ದಟ್ ಈಸ್ ಕ್ರೋಮಿಯಂ ಕೋಬಾಲ್ಟ್ 6, ಚಾರ್ಜ್ ಇಸ್ 0. ಸೊ ಬ್ಯಾಕ್ ಡೊನೇಷನ್ ಏನಾಗುತ್ತೆ? ಮಾಡರೇಟ್ ಆಗಿರುತ್ತೆ. ಸೊ ಮೀಡಿಯಂ ಫ್ರೀಕ್ವೆನ್ಸಿಯನ್ನು ಶೋ ಮಾಡುತ್ತೆ, ದಟ್ ಈಸ್ ಸ್ಲೈಟ್ಲಿ ಹೈಯರ್ ದನ್ ದಿಸ್, ದಟ್ ಈಸ್ 2000 ಸೆಂಟಿಮೀಟರ್ ಇನ್ವರ್ಸ್. ದೆನ್ ಮ್ಯಾಂಗನೀಸ್ ಕೋಬಾಲ್ಟ್ 6 ಪ್ಲಸ್, ಚಾರ್ಜ್ ವಿಲ್ ಬಿ +1. ಸೊ ಹಿಯರ್ ಬ್ಯಾಕ್ ಡೊನೇಷನ್ ಟೇಕ್ಸ್ ಪ್ಲೇಸ್, means very lowest back donation takes place, so the frequency will be the highest, that is 2090 centimeter inverse. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನೆಗೆಟಿವ್ಲಿ ಚಾರ್ಜ್ಡ್ ಕಾಂಪ್ಲೆಕ್ಸ್ ಇತ್ತು ಅಂತಂದ್ರೆ ಬ್ಯಾಕ್ ಡೊನೇಷನ್ ಜಾಸ್ತಿ ಇರುತ್ತೆ, ಫ್ರೀಕ್ವೆನ್ಸಿ ತುಂಬಾನೇ ಕಡಿಮೆ ಇರುತ್ತೆ. ಅದೇ ಪಾಸಿಟಿವ್ಲಿ ಚಾರ್ಜ್ಡ್ ಕಾಂಪ್ಲೆಕ್ಸ್ ಇತ್ತು ಅಂತಂದ್ರೆ ಬ್ಯಾಕ್ ಡೊನೇಷನ್ ಲೀಸ್ಟ್ ಇರುತ್ತೆ, ಲೋಯೆಸ್ಟ್ ಇರುತ್ತೆ, ಸೊ ಫ್ರೀಕ್ವೆನ್ಸಿ ವಿಲ್ ಬಿ ದ ಹೈಯೆಸ್ಟ್. ಓಕೆ, ಒಂದು ಪಾಯಿಂಟ್ ನೆನಪಿದ್ರೆ ಸಾಕು, ವೆರೈಟಿ ಆಫ್ ಕ್ವಶನ್ಸ್ ಇದ್ರ ಮೇಲೆ ಬಂದೇ ಬರುತ್ತೆ, ಯು ಕ್ಯಾನ್ ಆನ್ಸರ್ ಇಟ್ ಈಸಿಲಿ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಫಸ್ಟ್ ನೆಗೆಟಿವ್ಲಿ ಚಾರ್ಜ್ಡ್ ಕಾಂಪ್ಲೆಕ್ಸ್, ದಟ್ ಇಸ್ ವೆನೇಡಿಯಂ ಕಾಂಪ್ಲೆಕ್ಸ್, ದೆನ್ ನ್ಯೂಟ್ರಲ್ ಕಾಂಪ್ಲೆಕ್ಸ್, ದಟ್ ಇಸ್ ಕ್ರೋಮಿಯಂ ಕಾಂಪ್ಲೆಕ್ಸ್, ದೆನ್ ಪಾಸಿಟಿವ್ಲಿ ಚಾರ್ಜ್ಡ್ ಕಾಂಪ್ಲೆಕ್ಸ್, ದಟ್ ಇಸ್ ಮ್ಯಾಂಗನೀಸ್ ಕಾಂಪ್ಲೆಕ್ಸ್. ನೆಕ್ಸ್ಟ್, so the number of 1H NMR signals exhibited by hapticity 1 ಹೊಂದಿರುವಂತಹ cyclopentadienyl ring and hapticity 5 ಅನ್ನು ಹೊಂದಿರುವಂತಹ cyclopentadienyl ring coordinated to central metal atom iron with two carbonyl ring at room temperature and at low temperature are respectively. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ರೂಮ್ ಟೆಂಪರೇಚರ್ ಅಲ್ಲಿ
ಈ ಈಟಾ 1 ಹೊಂದಿರುವಂತಹ ಪ್ರೋಟಾನ್ನ ಸಿಗ್ನಲ್ಲು ಒಂದಾಗಿರುತ್ತೆ, ಮತ್ತೆ ಈಟಾ 5 ರಿಂಗ್ ಅಲ್ಲಿ ಹೊಂದಿರುವಂತಹ ಎಲ್ಲಾ ಪ್ರೋಟಾನ್ಸ್ದು ಸಿಗ್ನಲ್ಲು ಒಂದಾಗಿರುತ್ತೆ. ಸೊ 1+1 ವಿಲ್ ಗಿವ್ ಯು 2 ಸಿಗ್ನಲ್ಸ್. ಓಕೆ, ಅಟ್ ರೂಮ್ ಟೆಂಪರೇಚರ್. ಓಕೆ, ಯಾಕೆ ಆ ರೀತಿ ಆಗುತ್ತೆ ಅಂತಂದ್ರೆ ದೇ ಅಂಡರ್ಗೋ ರ್ಯಾಪಿಡ್ ಮೋಷನ್ ಅಟ್ ರೂಮ್ ಟೆಂಪರೇಚರ್. ಸೊ ಯಾವಾಗ ಅದು ರ್ಯಾಪಿಡ್ ಆಗಿ ರೊಟೇಟ್ ಆಗ್ತಾ ಇರುತ್ತಲ್ವಾ, ಆಲ್ ಪ್ರೋಟಾನ್ಸ್ ವಿಲ್ ಎಕ್ಸಿಬಿಟ್ 1 ಸಿಗ್ನಲ್. ಸೊ ಹ್ಯಾಪ್ಟಿಸಿಟಿ 1 ಹೊಂದಿರುವಂತಹದ್ದು ಒಂದು ಸಿಗ್ನಲ್ ಅನ್ನ, ಹ್ಯಾಪ್ಟಿಸಿಟಿ 5 ಹೊಂದಿರುವಂತಹದ್ದು 5 ಸಿಗ್ನಲ್, 5 ಪ್ರೋಟಾನು ಒಂದೇ ಸಿಗ್ನಲ್ ಅನ್ನ. ಸೊ ಟೋಟಲ್ 2 ಸಿಗ್ನಲ್ಸ್ ವಿಲ್ ಬಿ ದೇರ್ ಅಟ್ ರೂಮ್ ಟೆಂಪರೇಚರ್. ಅದೇ ನಮಗೆ -80 ಡಿಗ್ರಿಯಲ್ಲಿ ಏನಾಗುತ್ತೆ ಅಂತಂದ್ರೆ ದಟ್ ರ್ಯಾಪಿಡ್ ರೊಟೇಷನ್ ಆಗುವಂತಹ ಒಂದು ಏನು ಕಂಡೀಷನ್ ಇರುತ್ತಲ್ವಾ, ಅದು ಸ್ಟಾಪ್ ಆಗೋಗುತ್ತೆ. ಇಟ್ ವಿಲ್ ಬಿಕಮ್ಸ್ ಫ್ರೀಸ್ಡ್. ಆ ಸ್ಟ್ಯಾಟಿಕ್ ಕಂಡೀಷನ್ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಈಟಾ 1 CP ರಿಂಗ್ ಏನ್ ಮಾಡುತ್ತೆ, ಇಟ್ ಪ್ರೊಜೆಕ್ಟ್ಸ್ 3 ಡಿಸ್ಟಿಂಕ್ಟ್ ಪ್ರೋಟಾನ್ ಎನ್ವೈರನ್ಮೆಂಟ್. ಸೊ 3 ಡಿಫರೆಂಟ್ ಪ್ರೋಟಾನ್ಸ್ ಸಿಗ್ನಲ್ಸ್ ಅನ್ನ ಕೊಡುತ್ತೆ. ಸೊ 3 ಪೀಕ್ಸ್ ವಿಲ್ ಬಿ ಅಬ್ಸಾರ್ಬ್ಡ್. ದೆನ್ ಈಟಾ 5 ಸೈಕ್ಲೋಪೆಂಟಾಡೈನೈಲ್ ರಿಂಗ್ ಏನಿದೆಯಲ್ವಾ, that exhibits only 1 signal because it will not be freezed and all the 5 protons will be equivalent. Okay, so it exhibits only 1 signal. So ಈಟಾ 1 ಸೈಕ್ಲೋಪೆಂಟಾಡೈನೈಲ್ ರಿಂಗು 3 ಅನ್ನ ಪ್ಲಸ್ ಈಟಾ 5 ಇಂದ 1. ಸೊ ಟೋಟಲ್ 3+1 4 signals will be exhibited. At what condition? At a freezed condition, that is -80 degree condition. ಅದೇ ನಿಮಗೆ ರೂಮ್ ಟೆಂಪರೇಚರ್ ಅಲ್ಲಾದ್ರೆ 2 signals, ಸೊ ಫ್ರೀಸ್ಡ್ ಕಂಡೀಷನ್ ಅಲ್ಲಾದ್ರೆ 4. ಓಕೆ, ಇಲ್ಲಿ ನಮಗೆ ಒಂದು ಕಾಂಪ್ಲೆಕ್ಸ್ ಅನ್ನ ಕೊಟ್ಬಿಟ್ಟು ಅದರ ಜಾಮಿಟ್ರಿಯನ್ನ ಕೇಳ್ತಾ ಇದ್ದಾರೆ. ದ ಸ್ಟ್ರಕ್ಚರ್ ಆಫ್ ಕೋಬಾಲ್ಟ್, ಹೈಡ್ರೋಜನ್, ನೈಟ್ರೋಜನ್, ಟ್ರೈಫಿನೈಲ್ ಫಾಸ್ಫೈನ್ ಟ್ರೈಸ್ ಈಸ್ octahedral, trigonal bipyramidal, square pyramidal, distorted octahedral. Here the structure is trigonal bipyramidal. So ಇದು ಒಂದು 5 coordinate complex, ರೈಟ್? ಇಲ್ಲಿ ಸೆಂಟ್ರಲ್ ಮೆಟಲ್ ಕೋಬಾಲ್ಟ್ ಇದೆ, ಒಂದು ಹೈಡ್ರೋಜನ್ನು, ಒಂದು ನೈಟ್ರೋಜನ್ನು, ಇಲ್ಲಿ 3 ಟ್ರೈಫಿನೈಲ್ ಫಾಸ್ಫೈನ್. ಸೊ ಇಟ್ ಇಸ್ ಅ ಟೋಟಲ್ 5 ಕಾಂಪ್ಲೆಕ್ಸ್ ಅನ್ನ ಹೊಂದಿರುವಂತಹ ಒಂದು ಕಾಂಪ್ಲೆಕ್ಸ್. ಇಲ್ಲಿ ಐದರ್ ಟ್ರೈಗೋನಲ್ ಬೈಪಿರಮಿಡಲ್ ಜಾಮೆಟ್ರಿ ಆಗಿರುತ್ತೆ, ಇಲ್ಲ ಅಂತಂದ್ರೆ ಸ್ಕ್ವೇರ್ ಪಿರಮಿಡಲ್ ಜಾಮೆಟ್ರಿಯನ್ನ ಹೊಂದಿರುತ್ತೆ. ಎರಡರಲ್ಲಿ ಒಂದಾಗಿರ್ಬೇಕು. ಸೊ ಯು ಕ್ಯಾನ್ ಈಸಿಲಿ ಎಲಿಮಿನೇಟ್ ಆಕ್ಟಾಹೆಡ್ರಲ್ ಅಂಡ್ ಡಿಸ್ಟಾರ್ಟೆಡ್ ಆಕ್ಟಾಹೆಡ್ರಲ್. ಓಕೆ, ಸೊ ಇಲ್ಲಿ ಅಟ್ಯಾಚ್ ಆಗಿರುವಂತಹ ಗ್ರೂಪ್ಸ್ ಅನ್ನ ನೋಡ್ಬಿಟ್ಟು ನಾವು ಸ್ಕ್ವೇರ್ ಜಾಮೆಟ್ರಿನ ಅಥವಾ ಪಿರಮಿಡಲ್ ಜಾಮೆಟ್ರಿನ ಅಂತ ಡಿಸೈಡ್ ಮಾಡಬಹುದು. ಇಲ್ಲಿ ಟ್ರೈಫಿನೈಲ್ ಫಾಸ್ಫೈನ್ ಲಿಗ್ಯಾಂಡ್ ಏನಿದೆಯಲ್ವಾ, ಇಟ್ ಇಸ್ ವೆರಿ ಬಲ್ಕಿ, ಅಂದ್ರೆ ತುಂಬಾ ದೊಡ್ಡ ಲಿಗ್ಯಾಂಡ್. ಸೊ ಆ ದೊಡ್ಡ ದೊಡ್ಡ ಲಿಗ್ಯಾಂಡ್ಸ್ಗಳು ಏನ್ ಮಾಡ್ತವೆ ಅಂತಂದ್ರೆ ರಿಪಲ್ಷನ್ ನ ಮಿನಿಮೈಸ್ ಮಾಡ್ಲಿಕ್ಕೆ 120 ಡಿಗ್ರಿ ಡಿಸ್ಟೆನ್ಸ್ ಅಲ್ಲಿ ಮೂರು PPH3 ರಿಂಗ್ ಏನಿದೆ, ಸ್ಟ್ರಕ್ಚರ್ ಏನಿದೆ, ಕಾಂಪೌಂಡ್ ಏನಿದೆ, ಅದು ಎಕ್ಸಿಸ್ಟ್ ಆಗುತ್ತೆ. ಸೊ ಯಾವಾಗ ಅದು 120 ಡಿಗ್ರಿ ಆಂಗಲ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೋ, ಇಟ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ಟ್ರೈಗೋನಲ್ ಬೈಪಿರಮಿಡಲ್ ಸ್ಟ್ರಕ್ಚರ್. ಅಂಡ್ ಏನು ರಿಮೈನಿಂಗ್ ಹೈಡ್ರೋಜನ್ ಮತ್ತೆ ನೈಟ್ರೋಜನ್ ಇದೆಯಲ್ವಾ, ದಾಟ್ ವಿಲ್ ಎಕ್ಸಿಸ್ಟ್ ಇನ್ ಆಕ್ಸಿಯಲ್ ಪೊಸಿಷನ್. ಓಕೆ, ಸೊ ದ ಫೈನಲ್ ಆನ್ಸರ್ ಈಸ್ ಟ್ರೈಗೋನಲ್ ಬೈಪಿರಮಿಡಲ್. ನೆಕ್ಸ್ಟ್, ಸೊ ದಿಸ್ ಇಸ್ ರಿಗಾರ್ಡಿಂಗ್ 18 ಎಲೆಕ್ಟ್ರಾನ್ ರೂಲ್ ನ ಮೇಲೆ ಬಂದಿರುವಂತಹ ಒಂದು ಪ್ರಶ್ನೆ. ಹಿಯರ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಐರನ್, ಕಾರ್ಬೋನಿಲ್ ಗ್ರೂಪ್ 3 ಇದೆ, ದೆನ್ COT ಇದೆ, ದಟ್ ಈಸ್ ಸೈಕ್ಲೋ ಆಕ್ಟಾ ಟೆಟ್ರಾ ಈನ್ ಇದೆ. ಸೊ ಇಲ್ಲಿ ನಿಮಗೆ ಸೈಕ್ಲೋ ಆಕ್ಟಾ ಟೆಟ್ರಾ ಇಂದು ಫೀಚರ್ನ ಹೇಳ್ಬಿಡ್ತೀನಿ. ಅದು ಒಂದು ಫ್ಲೆಕ್ಸಿಬಲ್ ಲಿಗ್ಯಾಂಡ್ ಆಗಿರುತ್ತೆ. ಅಂದ್ರೆ ಇಟ್ ಕ್ಯಾನ್ ಎಕ್ಸಿಸ್ಟ್ ಇನ್ ದ ಹ್ಯಾಪ್ಟಿಸಿಟಿ 2, 4, 6 ಆರ್ 8. ಓಕೆ, ಡಿಪೆಂಡಿಂಗ್ ಅಪಾನ್ ದ ಕಾಂಪ್ಲೆಕ್ಸ್. ಸೊ ಇಲ್ಲಿ ನಮಗೆ ಗೊತ್ತಿದೆ ಐರನ್. ಸೊ ಐರನ್ ಅಂತಂದ್ರೆ ಇಟ್ ಇಸ್ ಎ ಗ್ರೂಪ್ 8 ಎಲಿಮೆಂಟ್. ಸೊ 8 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನ ಹೊಂದಿದೆ. ದೆನ್ 3 ಕಾರ್ಬೋನಿಲ್ ಗ್ರೂಪ್ ಇರೋದ್ರಿಂದ ಈಚ್ ಕಾರ್ಬೋನಿಲ್ ಡೊನೇಟ್ಸ್ 2 ಎಲೆಕ್ಟ್ರಾನ್ಸ್. ಸೊ 3 2s 6 ಎಲೆಕ್ಟ್ರಾನ್ಸ್ ನ ಕಾರ್ಬೋನಿಲ್ ಗ್ರೂಪ್ ಇಂದ ನಾವು ಪಡಿತಾ ಇದ್ದೇವೆ. ಸೊ 8 + 6 ಎಷ್ಟಾಗತ್ತಪ್ಪ? 8 + 6 ಈಸ್ 14 ಎಲೆಕ್ಟ್ರಾನ್ಸ್, ರೈಟ್? ಸೊ 18 ಎಲೆಕ್ಟ್ರಾನ್ ಅನ್ನ ಅಟೈನ್ ಮಾಡಲಿಕ್ಕೆ ಹೌ ಮೆನಿ ಎಲೆಕ್ಟ್ರಾನ್ಸ್ ರಿಕ್ವೈರ್ಡ್
ಸೊ 18 minus 14, 4 electron is required. So 4 electron ನ ಡೊನೇಟ್ ಮಾಡಬೇಕು ಅಂತಂದ್ರೆ ಸೈಕ್ಲೋ ಆಕ್ಟಾ ಟೆಟ್ರಾ ಈನು ಈಟಾ 4 ಫ್ಯಾಷನ್ ಅಲ್ಲಿ ಏನಾಗುತ್ತೆ ಬಂದು ಬಾಂಡ್ ಆಗುತ್ತೆ ಈ ಕಾಂಪ್ಲೆಕ್ಸ್ ಅಲ್ಲಿ. ಸೊ ದ ಟೋಟಲ್ ಸಿಸ್ಟಮ್ ಬಿಕಮ್ಸ್ 18 electron. So it attains stability. Okay. ಸೊ ಟು ಅಚೀವ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್, ಸೊ ಕಾಂಪ್ಲೆಕ್ಸಿಗೆ ಎಷ್ಟು ಎಲೆಕ್ಟ್ರಾನ್ನ ಅವಶ್ಯಕತೆ ಇರುತ್ತೆ? 4 more ಎಲೆಕ್ಟ್ರಾನ್ಸ್ನ ಅವಶ್ಯಕತೆ ಇರುತ್ತೆ. ಸೊ ಸೈಕ್ಲೋ ಆಕ್ಟಾ ಟೆಟ್ರಾ ಇನ್ ಕೋಆರ್ಡಿನೇಟ್ಸ್ ಬೈ ಗಿವಿಂಗ್ 4 electrons. ಓಕೆ. Number of bridging carbonyls present in cyclopentadienyl 2 Fe2CO4 is. ಸೊ ಇದನ್ನು ಕೂಡ ನಾವು 18 ಎಲೆಕ್ಟ್ರಾನ್ ರೂಲ್ ಸ್ಯಾಟಿಸ್ಫ್ಯಾಕ್ಷನ್ನ ಬೇಸಿಸ್ ಮೇಲೆ ಎಷ್ಟು ನಂಬರ್ ಆಫ್ ಬ್ರಿಡ್ಜಿಂಗ್ ಕಾರ್ಬೋನಿಲ್ ಗ್ರೂಪ್ಸ್ ಇದೆ ಅಂತ ಹೇಳಬಹುದು. ಆಪ್ಷನ್ಸ್ ನೋಡೋದಾದ್ರೆ 4, 3, 2, 1 ಅಂತಿದೆ. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ 2. ಸೊ ಸಾಲಿಡ್ ಸ್ಟೇಟ್ ಜಾಮೆಟ್ರಿಯಲ್ಲಿ ಯೂಶಲಿ ಬ್ರಿಡ್ಜಿಂಗ್ ಲಿಗ್ಯಾಂಡ್ 2 ಇರುತ್ತೆ. ಇದೊಂದು ಹಿಂಟ್ ನಾನು ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, ನಮಗೆ ಕೊಟ್ಟಿರುವಂತಹ ಕಾಂಪ್ಲೆಕ್ಸ್ ಯಾವುದು? CP ಐರನ್ ಕಾರ್ಬೋನಿಲ್ ಟ್ವೈಸ್ ಹೋಲ್ ಟ್ವೈಸ್. ಓಕೆ. ಸೊ ಇದೊಂದು ಹೈಲಿ ಸಿಮೆಟ್ರಿಕಲ್ ಆರ್ಕಿಟೆಕ್ಚರ್. ಸೊ 18 ಎಲೆಕ್ಟ್ರಾನ್ ರೂಲನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ಕೋಬೇಕೋ ಆ ರೀತಿ ಮಾಡ್ಕೊಳತ್ತದು. ಸೊ ಈಚ್ ಐರನ್ ಆಟಮ್, see here, each iron atom. So iron means it is 8 electron plus cyclopentadienyl ring. So each iron atom ಏನು ಮಾಡುತ್ತೆ? coordinates with a single cyclopentadienyl ring. That is 2 cyclopentadienyl ring ಇದೆ. One for one iron and the other for other iron. Then each iron atom bonds to 2 terminal carbonyl groups like this. So cyclopentadienyl ring ಇಂದ 5 electron. Then carbonyl, each iron atom has 1 carbonyl, so 2 electron. Now 8 plus 5, 13. 13 plus 2, 15. ಸೊ ಒಂದು ಐರನ್ ಮತ್ತೆ ಐರನ್ ನಡುವೆ ಒಂದು ಬಾಂಡ್ ಇರುತ್ತೆ, ದಟ್ ಇಸ್ 1 electron ಅಂತ ಕನ್ಸಿಡರ್ ಮಾಡ್ತೀವಿ. ಟೋಟಲ್ 16 ಆಯಿತು. ಸೊ 16 ಇದಿದೆ 18 ಆಗಬೇಕು ಅಂತಂದ್ರೆ ಇಟ್ ರಿಕ್ವೈರ್ಸ್ 2 electrons, ರೈಟ್? ಸೊ ಇದರಿಂದ 1 electron, ಇದರಿಂದ 1 electron. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದೇರ್ ಆರ್ 2 ಬ್ರಿಡ್ಜಿಂಗ್ ಕಾರ್ಬೋನಿಲ್ ಲಿಗ್ಯಾಂಡ್ಸ್ ಬೈಂಡಿಂಗ್ ಟು 2 iron atoms. ಸೊ ಅದೇ ರೀತಿ ಇಲ್ಲೂ ಕೂಡ 8 electrons ಫ್ರಮ್ ಐರನ್ plus 5 electron from cyclopentadienyl ring plus 2 electron from carbonyl, 1 electron from iron, then 2 electrons from bridging ligands. Total 8 plus 5, 13, 13 plus 2, 15, 15 plus 1, 16, 16 plus 2, 18 electron. So the correct answer is option C, 2. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅಂತಾನೆ ಹೇಳ್ಬೋದು. ಹೈಡ್ರೋಫಾರ್ಮೈಲೇಷನ್ ರಿಯಾಕ್ಷನ್ ಆರ್ ಕೆಟಲೈಸ್ಡ್ ಬೈ. ಸೊ ಇಲ್ಲಿರುವಂತಹ ಹೈಡ್ರೋಫಾರ್ಮೈಲೇಷನ್ ರಿಯಾಕ್ಷನ್ ಅಲ್ಲಿ ನಾವು ಕೆಟಲಿಸ್ಟ್ ಆಗಿ ಯೂಸ್ ಮಾಡುವಂತಹ ಒಂದು ಏಜೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಟೈಟಾನಿಯಂ ಟೆಟ್ರಾಕ್ಲೋರೈಡ್ ಅಂಡ್ ಅಲ್ಯೂಮಿನಿಯಂ ಟ್ರೈಇಥೈಲ್ ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ ಕ್ಲೋರೈಡ್ ಅಂಡ್ ಸೋಡಿಯಂ ಇಥಾಕ್ಸೈಡ್, ಟೆಟ್ರಾಕಾರ್ಬೋನಿಲ್ ನಿಕಲ್. ಹಿಯರ್ cobalt tetracarbonyl hydride. Here the correct answer is cobalt tetracarbonyl hydride. So hydroformylation reaction ಅನ್ನ ಆಕ್ಸೋ ಪ್ರೋಸೆಸ್ ಅಂತಾನೂ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆಲ್ಕೀನ್ಸ್ ಆರ್ ಡೈರೆಕ್ಟ್ಲಿ ಕನ್ವರ್ಟೆಡ್ ಇಂಟು ಆಲ್ಡಿಹೈಡ್, ದಟ್ ಈಸ್ ಆಕ್ಸೋ ಪ್ರಾಡಕ್ಟ್ ವಿಲ್ ಬಿ ಒಬ್ಟೈನ್ಡ್ ಬೈ ದ ಹೆಲ್ಪ್ ಆಫ್ synthesis gas, that is combination of carbon monoxide and hydrogen to yield what? ಫೈನಲ್ ಪ್ರಾಡಕ್ಟ್, ದಟ್ ಈಸ್ ಆಲ್ಡಿಹೈಡ್. ಇದಕ್ಕೆ ನಮಗೆ ಒಂದು ಹೋಮೋಜೀನಿಯಸ್ ಕೆಟಲಿಸಿಸ್ನ ಅವಶ್ಯಕತೆ ಇರುತ್ತೆ. ದಟ್ ಹೋಮೋಜೀನಿಯಸ್ ಕೆಟಲಿಸ್ಟ್ ಇಸ್ ದಿಸ್ ಒನ್. ಓಕೆ. ಇಲ್ಲಿ ಆಲ್ಕೀನ್ ಕೋಆರ್ಡಿನೇಷನ್ ಟೇಕ್ಸ್ ಪ್ಲೇಸ್ ವಿತ್ ದಿಸ್ ಕಾರ್ಬೋನಿಲ್.
ಇಲ್ಲಿ ಹೈಡ್ರೋಜನ್ ಇನ್ಸರ್ಷನ್ ಆಗ್ಬಿಟ್ಟು ನಮಗೆ ಫೈನಲಿ ಆಲ್ಡಿಹೈಡ್ ಸಿಗುವಂಥದ್ದು. ಸೊ ಇಲ್ಲಿ ನಿಮಗೆ ಓವರ್ ಆಲ್ ರಿಯಾಕ್ಷನ್ ಬೇಡ, ಅವಶ್ಯಕತೆ ಇಲ್ಲ. ಆಲ್ಕೀನ್ಸ್ ಏನಾಗಿ ಕನ್ವರ್ಟ್ ಆಗುತ್ತೆ, ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನುವಂಥದ್ದೊಂದು ನೆನಪಿದ್ರೆ ಸಾಕು. ಬೈ ದ ಹೆಲ್ಪ್ ಆಫ್ ವಾಟ್? ಬೈ ದ ಹೆಲ್ಪ್ ಆಫ್ ದ ಕ್ಯಾಟಲಿಸ್ಟ್, ದಟ್ ಈಸ್ ಕೋಬಾಲ್ಟ್ ಟೆಟ್ರಾಕಾರ್ಬೊನಿಲ್ ಹೈಡ್ರೈಡ್. This will be a 16 electron active intermediate. This helps in the insertion of carbonyl and hydrogen into alkene. Okay. So, and this question is also most repeated question, that is regarding the Ziegler-Natta catalyst. So, catalyst used in Ziegler-Natta polymerization is, ನೀವು ಯಾವುದೇ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಕಾನ್ಸೆಪ್ಟ್ ಬೇಸ್ಡ್. ನಿಮಗೆ ಕಾನ್ಸೆಪ್ಟ್ ನೀವು ಗೊತ್ತಿದ್ರೆ ಸಾಕು, ಯು ಕ್ಯಾನ್ ಮಾರ್ಕ್ ಇಟ್. ಯಾವ ಕ್ಯಾಲ್ಕುಲೇಷನ್ನು ಇಲ್ಲ, ಯಾವ ಪ್ರಾಬ್ಲಮ್ಯಾಟಿಕ್ಕು ಇಲ್ಲ, ಯಾವ ಟೆಕ್ನಿಕ್ಕು ಇಲ್ಲ ಈ ಕ್ವಶನಲ್ಲಿ. ಯು ಕ್ಯಾನ್ ಈಸಿಲಿ ಮಾರ್ಕ್ ದ ಆನ್ಸರ್, ರೈಟ್? ಸೊ Ziegler-Natta catalyst ಏನಿದೆಯಲ್ವಾ, ಇಟ್ ಪ್ರೊಡ್ಯೂಸಸ್ ಹೈ ಡೆನ್ಸಿಟಿ ಪಾಲಿಥೀನ್, ಲೈಕ್ ಈಥೀನ್, ಪ್ರೋಪೀನ್. ಸೊ ಒಟ್ಟಿನಲ್ಲಿ ನಮಗೆ ಪಾಲಿಥೀನ್ ಜನ್ರೇಷನ್ಗೆ ಹೆಲ್ಪ್ ಮಾಡುವಂತಹ ಒಂದು ಕೆಟಲಿಸ್ಟ್ ಆಗಿದೆ. ಯಾವುದು? Ziegler-Natta catalyst. ಸೊ ಈ Ziegler-Natta catalyst ರಿಕ್ವೈರ್ಸ್ 2 ಇಂಪಾರ್ಟೆಂಟ್ ಸ್ಪೆಸಿಫಿಕ್ ಕಾಂಪೋನೆಂಟ್ಸ್. ಒಂದು ಟ್ರಾನ್ಸಿಷನ್ ಮೆಟಲ್ ಅನ್ನು ಹೊಂದಿರುವಂತಹ ಒಂದು ಕಾಂಪೌಂಡು, ಇನ್ನೊಂದು ಮೇನ್ ಗ್ರೂಪ್ ಆರ್ಗ್ಯಾನೋಮೆಟಾಲಿಕ್ ಕೆಟಲಿಸ್ಟ್. ಓಕೆ, ದಟ್ ಈಸ್ ಟ್ರೈಇಥೈಲ್ ಅಲ್ಯೂಮಿನಿಯಂ. ಇಲ್ಲಿ ಈ ಏನು ಟೈಟಾನಿಯಮ್ಮು ಹ್ಯಾಲೋಜನ್ ಜೊತೆ ಬೈಂಡ್ ಆಗಿದೆಯಲ್ವಾ, ಅದು ಟ್ರಾನ್ಸಿಷನ್ ಮೆಟಲ್ ಸೆಂಟರ್ ಆಗಿ ಆಕ್ಟ್ ಮಾಡುತ್ತೆ. ಇಲ್ಲಿ ಟ್ರೈಇಥೈಲ್ ಅಲ್ಯೂಮಿನಿಯಂ ಅಲ್ಲಿ ಏನು ಈ ಒಂದು ಕಾಂಪ್ಲೆಕ್ಸು ಏನಾಗಿ ಆಕ್ಟ್ ಮಾಡುತ್ತೆ ಅಂತಂದರೆ ಆಲ್ಕೈಲ್ ಡೋನರ್ ಆಗಿ ಆಕ್ಟ್ ಮಾಡುತ್ತೆ. ಎರಡೂ ಕೂಡ ಕಂಬೈನ್ ಆಗಿಬಿಟ್ಟು ಆಲ್ಕೀನ್ ಇನ್ಸರ್ಷನ್ ಆಗಿಬಿಟ್ಟು ನಮಗೆ ಬೇಕಾಗಿರುವಂತಹ ಹೈ ಡೆನ್ಸಿಟಿ ಪಾಲಿಇಥಿಲೀನ್ನ ಜನರೇಟ್ ಮಾಡಬಹುದಾಗಿದೆ. ಓಕೆ, ವೆರಿ ಸಿಂಪಲ್ ಕ್ವಶನ್. ಟ್ರೈ ಟು ಮೆಮೊರೈಸ್ Ziegler-Natta catalyst, that is tetrachlorotitanium and triethyl iron. So by this we will end up this session. Let's continue in the next session. Thank you.